ಒಬ್ಬ 11 ವರ್ಷದ ಬಾಲಕ ತನ್ನ ವಯಸ್ಸಿಗಿಂತ ಹೆಚ್ಚಾಗಿ ಮೆಡಲ್ಗಳನ್ನು ಸಂಪಾದನೆ ಮಾಡಿದ್ದಾನೆ. ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಜೊತೆಗೆ ನಮ್ಮ ಜಿಲ್ಲಾ ಮಟ್ಟದಲ್ಲೂ ಕೂಡ ಆತ ಮೆಡಲ್ಗಳನ್ನು ಸಂಪಾದನೆ ಮಾಡಿದ್ದಾನೆ. ಅಂಥ ಒಬ್ಬ ಮುಂದಿನ ಭವಿಷ್ಯದ ಆಟಗಾರ, ನಮ್ಮ ಕರ್ನಾಟಕದ ಕೀರ್ತಿಯನ್ನು ರಾಷ್ಟ್ರ ಮಟ್ಟದಕ್ಕೆ ಗುರುತಿಸಲಿಕ್ಕೆ ಹೋಗ್ತಾ ಇರುವಂಥ ಒಬ್ಬ ಬಾಲಕ ನಮ್ಮ ಜೊತೆ ಇದ್ದಾನೆ. ಆತನನ್ನು ನಾನು ಮಾತಾಡಿಸ್ತಾ ಹೋಗ್ತೀನಿ, ನಿಮಗೆ ಪರಿಚಯನೂ ಕೂಡ ಮಾಡಿಸ್ತೀನಿ. ಏನು ನಿನ್ನ ಹೆಸರು? ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕವಿನ್. ನಾನು 5ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದೀನಿ ಲೇಕ್ಮೌಂಟ್ ಫೋರ್ಟ್ ಸ್ಕೂಲ್ನಲ್ಲಿ, ಕೇರ್ಪುರಂ, ಬ್ಯಾಂಗ್ಳೂರು. ಯಾವ ಆಟದಲ್ಲಿ ನೀನು ಇಷ್ಟೊಂದು ಮೆಡಲ್ಗಳನ್ನ ಸಂಪಾದನೆ ಮಾಡಿರೋದು? ನಾನು ಆ್ಯಕ್ಚುಲಿ ಲಾಂಗ್ ಜಂಪ್, ಹರ್ಡಲ್ಸ್, ಹೈ ಜಂಪ್ ಮತ್ತು ಸ್ಪ್ರಿಂಟ್ ನಾನು ಮಾಡ್ತಾ ಇದ್ದೀನಿ. ಅದರಲ್ಲಿ ನನಗೆ ಮೋರ್ ಮೆಡಲ್ಸು ಸ್ಪ್ರಿಂಟ್ನಲ್ಲೇ ಇದೆ. ಆ್ಯಕ್ಚುಲಿ ನಾನು ಲಾಂಗ್ ಜಂಪನ್ನು ಆಗಬೇಕು. ಟೋಟಲ್ ಎಷ್ಟು ಮೆಡಲ್ಸ್ಗಳು ನಿನಗೆ ಬಂದಿರೋದು? ನನಗೆ ಟೋಟಲು 33 ಮೆಡಲ್ಸ್ ಇದೆ. ಅದರಲ್ಲಿ 19 ಗೋಲ್ಡ್, 8 ಸಿಲ್ವರ್ ಆ್ಯಂಡ್ 9 ಬ್ರಾನ್ಸ್. ಟೋಟಲ್ 33 ಮೆಡಲ್ಸ್. ಯಾವ್ಯಾವ ಗೇಮಲ್ಲಿ ನಿಂಗೆ ತುಂಬ ಇಂಟ್ರೆಸ್ಟ್ ಆಗಿರೋ ಗೇಮ್ಗಳು ಯಾವ್ಯಾವು? ನಾನು ತುಂಬ ಇಂಟ್ರೆಸ್ಟ್ ಆಗಿದೆ ಗೇಮು. ಫಸ್ಟ್ ನಾನು ಲಾಂಗ್ ಜಂಪೇ ಪ್ರಿಫರ್ ಮಾಡೋದು. ಸೆಕೆಂಡ್ ನಾನು 100 ಮೀಟರ್, 200 ಮೀಟರ್. ಥರ್ಡ್ ನಾನು ಹೈ ಜಂಪ್ಗೆ ಹೋಗ್ತಿದ್ದೀನಿ. ಫಸ್ಟ್ ನಿನಗೆ ಮೆಡಲ್ ಯಾವುದು ಬಂತು? ಗೋಲ್ಡಾ, ಸಿಲ್ವರಾ, ಕಂಚ? ಫಸ್ಟ್ ನನಗೆ ಸಿಲ್ವರ್ ಬಂದಿತ್ತು. ಅದು ನ್ಯಾಷನಲ್ ಸ್ಟೇಟ್ ಲೆವೆಲ್ ಚೆನ್ನೈನಲ್ಲಿ ನಡೆದಿತ್ತು. ಆಮೇಲೆ ಸೆಕೆಂಡ್ನಲ್ಲಿ ನಾನು ಇಂಪ್ರೂವ್ ಪ್ರಾಕ್ಟೀಸ್ ಮಾಡಿದಾಗ ನನಗೆ ಸ್ವಲ್ಪ ಲೋಕಲ್ ಇವೆಂಟ್ಸ್ನಲ್ಲಿ ಹೋಗಿ ಅಲ್ಲಿ ಗೋಲ್ಡ್, ಸಿಲ್ವರ್, ಬ್ರಾನ್ಸ್ ಅಲ್ಲಿ ಸ್ಟಾರ್ಟಪ್ ಮಾಡಿದ್ದೆ. ಮತ್ತೆ ರಾಜ್ಯ ಮಟ್ಟದಲ್ಲೂ ಆಡಿದ್ಯಾ? ಹಾಂ. ರಾಜ್ಯ ಮಟ್ಟದಲ್ಲಿ ಯಾವ್ಯಾವ ಮೆಡಲ್ ಬಂತು? ರಾಜ್ಯ ಮಟ್ಟದಲ್ಲಿ ಸಿಲ್ವರ್ ಬಂತು, ಆಮೇಲೆ ಬ್ರಾನ್ಸ್ ಕೂಡ ಬಂತು ಅಂಕಲ್. ರಾಷ್ಟ್ರ ಮಟ್ಟ ನ್ಯಾಷನಲ್ನಲ್ಲಿ ಸಿಲ್ವರ್ ಬಂದಿತ್ತು, ಆಮೇಲೆ ಬ್ರಾನ್ಸ್ ಲಾಂಗ್ ಜಂಪ್ನಲ್ಲಿ ಬಂದಿತ್ತು. ಮತ್ತೆ ಉಸೇನ್ ಬೋಲ್ಟ್ ಕೂಡ ನಿಂಗೇನೋ ಮೆಡಲ್ಗಳನ್ನ ಕೊಟ್ಟರು ಅಂತ ಕೇಳ್ಪಟ್ಟೆ. ಹೇಗೆ, ಯಾವ ಗೇಮ್ಗೆ ಅದೆಲ್ಲ? ಅದು ಆ್ಯಕ್ಚುಲಿ ಇಲ್ಲಿ ಸೆಲೆಕ್ಷನ್ ಇತ್ತು. ಆ ಸೆಲೆಕ್ಷನ್ ಡ್ರೀಮ್ ರ್ಯಾಶ್ ಆರ್ಗನೈಸ್ ಮಾಡಿದ್ದಾರೆ. ಆ ಡ್ರೀಮ್ ರ್ಯಾಶ್ ಆರ್ಗನೈಸ್ ಮಾಡಿದಾಗ ನಮಗೆ ಒಂದು ಇನ್ವಿಟೇಷನ್ ಬಂತು. ಸೊ ವಿ ವೆನ್ ದರ್ ಆ್ಯಂಡ್ ಐ ಪಾರ್ಟಿಸಿಪೇಟೆಡ್ ಇನ್ 100 ಮೀಟರ್. Actually, there was heat, semis, finals. So I won all of 3 and I got gold. Next day told that we should come for the national level in Mumbai, where all the states would come and gather together. So I went there and I got gold. ರಾಷ್ಟ್ರ ಮಟ್ಟಕ್ಕೆಲ್ಲ ಹೋದಲ್ಲ, ನ್ಯಾಷನಲ್ ಇಂಟರ್ನ್ಯಾಷನಲ್ಗೆಲ್ಲ ಹೋದಲ್ಲ, ಅವಾಗ ಬೋಲ್ಟನ್ನು ಮೀಟ್ ಆದಾಗ ಏನಂತ ಬೋಲ್ಟ್? ಆ್ಯಕ್ಚುಲಿ ಬೋಲ್ಟ್ ನ್ಯಾಷನಲಲ್ಲಿ ಬಂದಿದ್ದಾಗ ಬೋಲ್ಟ್ ನಾನು ಫಸ್ಟ್ ಬಂದಿದ್ದೆ 100 ಮೀಟರ್ನಲ್ಲಿ. ಆಮೇಲೆ ನಾನು ಜಸ್ಟಿನ್ ಗ್ಯಾಂಟ್ಲಿ ಸೆಲೆಬ್ರೇಷನ್ ಮಾಡಿದ್ದೆ. ಆ ಹುಸೇನ್ ಬೋಲ್ಟ್ನ ನೋಡಿ ಫುಲ್ ಖುಷಿಯಾಗಿದೆ. ಆಮೇಲೆ ಹುಸೇನ್ ಬೋಲ್ಟ್ ಬಂದು ಓಕೆ ಫೈನ್, ಗುಡ್, ಕೀಪ್ ಇಟ್ ಅಪ್, ನೀನು ತುಂಬ ಎನರ್ಜಿ ಆಗಿದೆ ಆ ಸಮಯದಲ್ಲಿ, ಕಂಗ್ರ್ಯಾಚುಲೇಷನ್ಸ್, ಕೀಪ್ ಇಟ್ ಅಪ್ ಅಂತ ಹೇಳಿದ್ರು. ಮತ್ತೆ ಅವ್ರ ಜೊತೆ ಎಲ್ಲ ಫೋಟೋ ಎಲ್ಲ ತೆಗೆಸ್ಕೊಂಡ? ಹಾಂ, ಖುಷಿ ಆಯ್ತಾ? ಖುಷಿ ಆಯಿತು, ತುಂಬ ಖುಷಿ ಆಯಿತು. ಮತ್ತೆ ಪೋಸ್ಟ್ಗೆ ಇಷ್ಟು ಮಾಡಿದ್ದ, ಏನಾದರೂ ರಿಪ್ಲೈ ಮಾಡಿದ್ರ ನಿಮಗೆ? ಇನ್ಸ್ಟಾಗ್ರಾಮ್, ಆ್ಯಕ್ಚುಲಿ ನನಗೆ ಒಂದು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಸೊ ಅಲ್ಲಿ ನಾನು ಈ ವಿಡಿಯೋ ಹಾಕಿದಾಗ ಹುಸೇನ್ ಬೋಲ್ಟ್ ನೋಡಿ ಅವರೇ ಕಮೆಂಟ್ ಆಗಿದ್ದಾರೆ, ಯು ಹ್ಯಾಡ್ ಅ ಗ್ರೇಟ್ ಎನರ್ಜಿ, ಯು ಕೀಪ್ ಇಟ್ ಅಪ್ ಅಂತ ಹೇಳಿದ್ರು. ಖುಷಿ ಆಯಿತು. ಹಾಂ ಅವ್ರ ಜೊತೆ ಎಲ್ಲ ಫೋಟೋ ತೆಗೆಸ್ಕೊಂಡ? ಹಾಂ ಅಂಕಲ್. ಮತ್ತೆ ನ್ಯಾಷನಲ್ ಲೆವೆಲ್ಗೆಲ್ಲ ಹೋದಲ್ಲ, ಅವಾಗ ನಿನ್ಗೆ ಯಾರು ಕರ್ಕೊಂಡು ಹೋಗಿದ್ದು? ನನ್ನ ಅಪ್ಪನೇ ಕರ್ಕೊಂಡು ಹೋಗಿದ್ದು ಅಂಕಲ್. ಹೌದಾ? ಎಲ್ಲ ಅಪ್ಪನೇ ಓಡಾಡಿರ್ಬೋದು. ಹಾಂ. ಮತ್ತೆ ಇಷ್ಟೊಂದೆಲ್ಲ ಗೇಮನ್ನು ನಿನಗೆ ಕಲಿಸಿದ್ದು ಯಾರು? ನಿಮ್ಮ ಟೀಚರ್ ಯಾರು? ನನ್ನ ಟೀಚರ್ ಬಿಂದು ರಾಣಿ ಮ್ಯಾಮ್. ಶಿ ಈಸ್ ಅನ್ ಏಷ್ಯನ್ ಮೆಡಲಿಸ್ಟ್ ಆ್ಯಂಡ್ ಐ ಟ್ರೈನ್ ಇನ್ ಕಂಟ್ರವಾ ಸ್ಟೇಡಿಯಂ. ಅವರಿಂದನೇ ಇಷ್ಟೊಂದು ಮೆಡಲ್ಗಳು ಸಂಪಾದನೆ ಆಗಿರೋದು. ಹಾಂ. ಟೋಟಲ್ ಎಷ್ಟು ಕಪ್ಪುಗಳು ಬಂದಿದೆ? ಮೆಡಲ್ಗಳು 33 ಆಯಿತು, ಕಪ್ಪುಗಳು ಎಷ್ಟು ಬಂದಿದೆ? 10 ಇದೆ ಅಂಕಲ್ ಕಪ್ಪು. ಅದರಲ್ಲಿ 7 ಅಥ್ಲೆಟಿಕ್ಸ್ನಲ್ಲಿ ಇದೆ, 3 ಸ್ಟಡೀಸ್ನಲ್ಲಿ ಇದೆ. ವಯಸ್ಸು ನೋಡಿದರೆ ಎಷ್ಟು? 11 ವರ್ಷ. ಹಾಂ. ಮೆಡಲ್ಸ್ ನೋಡಿದರೆ 33. ಎಷ್ಟು ವರ್ಷದಲ್ಲಿ ಇದೆಲ್ಲ ಸಂಪಾದನೆ ಮಾಡಿದೆ? ನಾನು 8 ಇಯರ್ಸಿಂದ ಪ್ರಾಕ್ಟೀಸ್ ಮಾಡಿದ್ದೆ. ಇವತ್ತು ನಾನು 11. ಆ 3 ಇಯರ್ಸ್ನಲ್ಲಿ ಮೆಡಲ್ ಬಂದಿದ್ದೆ ಅಂಕಲ್. ಟೋಟಲ್ 33 ಮೆಡಲ್ಸ್ ಎಲ್ಲ ಬರೀ ಒಂದು 3 ಇಯರ್ಸಲ್ಲಿ. ಹಾಂ. ಅಂದರೆ 22 ಅಲ್ಲಿ ನೀನು ಸ್ಟಾರ್ಟ್ ಮಾಡಿದ್ದು ಗೇಮ್ಸ್, ಮೆಡಲ್ಸ್ ಎಲ್ಲ ಬರಲಿಕ್ಕೆ? ಎಸ್. ಮತ್ತೆ ಏನಂತಾರೆ ನಿಮ್ಮ ಟೀಚರ್, ಏನಂತಾರೆ ಇಂಥ ಒಬ್ಬ ಶಿಷ್ಯ ಸಿಕ್ಕಿರೋದ್ರಿಂದ? ಸೊ ತುಂಬ ಖುಷಿಯಾಗಿತ್ತು ನನ್ನ ಟೀಚರ್ಗಿಂತ. ಫುಲ್ ಕಂಗ್ರ್ಯಾಚುಲೇಟ್ ಮಾಡಿದ್ದು. ಚೆನ್ನಾಗಿದೆ ಅಂಕಲ್. ಬೋಲ್ಟ್ ಮೀಟ್ ಆದಾಗ ಅವರು ಇದ್ರಾ? ಇಲ್ಲ ಅಂಕಲ್. ಫಾದರ್ ಜೊತೆ ಹೋಗಿದ್ದೆ? ಹಾಂ. ಆ್ಯಕ್ಚುಲಿ ನನ್ನ ಫಾದರೇ ಮುಂಬೈಗೆ ಬಂದಿದ್ದು, ನಾವೇ ಹೋಗಿದ್ದು. ನನ್ನ ಕೋಚ್ ಕೂಡ ಸ್ವಲ್ಪ ಸ್ಟೂಡೆಂಟ್ಸ್ ಕೋಚ್ ಮಾಡಬೇಕು ಅಲ್ಲಿ. ಮುಂದೆ ಏನಾಗಬೇಕಂತ ಆಸೆ ಇದೆ? ನಾನು ಒಂದು ಲಾಂಗ್ ಜಂಪರ್ ಆಗಬೇಕು. ಇಂಡಿಯಾಕ್ಕೋಸ್ಕರ ಒಲಿಂಪಿಕ್ ಮೆಡಲ್ ತರ್ಕೊಬೇಕು. ಇಂಡಿಯಾಗೋಸ್ಕರ ಒಲಿಂಪಿಕ್ ಮೆಡಲ್ ಒಟ್ಟಿನಲ್ಲಿ ತರಲೇಬೇಕು? ಒಲಿಂಪಿಕ್ ಕೂಡ ಇಲ್ಲ, ವರ್ಲ್ಡ್ ಚಾಂಪಿಯನ್, ಡೈಮಂಡ್ ಲೀಗ್. ಯಾವ ಗೇಮಲ್ಲಿ? ಲಾಂಗ್ ಜಂಪ್. ಲಾಂಗ್ ಜಂಪ್. ಲಾಂಗ್ ಜಂಪ್ ಅಂದರೆ ನಿಮ್ಗೆ ಅಷ್ಟಿಷ್ಟ? ಹಾಂ ಅಂಕಲ್. ಇವಾಗಿಂದಾನೆ?
ಮತ್ತು ಎಜುಕೇಷನ್ ಏನು ಮಾಡ್ತಿರೋದು ಇವಾಗ? ಎಜುಕೇಷನ್ ಆ್ಯಕ್ಚುಲಿ ನಾನು 5th ರ್ಯಾಂಕು ಸ್ಕೂಲು, ಫುಲ್ ಸ್ಕೂಲ್. ಸೊ ನಾನು ಎಜುಕೇಷನಲ್ಲಿ ನಾನು ಟಾಪು. ಟಾಪರ್ ಅಲ್ಲಿ, ಅದರಲ್ಲೂ ಕೂಡ ಟಾಪರು. ಹಾಂ ಅಂಕಲ್. ಅಲ್ಲಿ ಕೂಡ ಮೆಡಲ್ಸ್ ಬಂದಿದಾ? ಇಲ್ಲ, ಕಪ್ಸ್ ಬಂದಿದೆ ಅಂಕಲ್. ಹೌದಾ? ಏನು ಫಸ್ಟ್ ರ್ಯಾಂಕಿಗೆ ಅಂತನಾ? ಹಾಂ ಅಂಕಲ್. ಬೆಸ್ಟ್ ಟರ್ನ್ಔಟು 2. ಓಕೆ. ಇದಕ್ಕೆಲ್ಲ ನಿಮ್ಮ ಫಾದರ್ ಸಪೋರ್ಟ್ ಇದ್ದಾರೆ? ಹಾಂ ಅಂಕಲ್, ಫುಲ್ ಸಪೋರ್ಟ್. ನೀನು ಎಜುಕೇಷನಲ್ಲೂ ಟಾಪರು, ಗೇಮಲ್ಲೂ ಟಾಪರು. ಹಾಂ ಅಂಕಲ್. ಒಟ್ಟಿನಲ್ಲಿ ಇಂಟರ್ನ್ಯಾಷನಲ್ ಒಲಿಂಪಿಕಲ್ಲಿ ಕಪ್ ತಗೊಂಬರ್ಬೇಕು ಅನ್ನೋದು ನಿನ್ನ ಆಸೆ. ಹಾಂ ಅಂಕಲ್. ಮತ್ತೆ ಏನು ಅನಿಸುತ್ತೆ ಇದಕ್ಕೆಲ್ಲ ಇಷ್ಟೊಂದು ಸಂಪಾದನೆ ಮಾಡಿದೆಯಲ್ಲ, ಕೊನೆಯದಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀಯ? ನಾವು ಹಾರ್ಡ್ ವರ್ಕ್ ಮಾಡಬೇಕು, ಡಿಟರ್ಮೈಂಡಾಗಿ ಇರಬೇಕು. ಇದು ಒಂದು ಮೆಡಲ್ ಆದರೆ ನಾನು ಮೆಡಲ್ ಬಂದರೆ ಅಷ್ಟೇ ಆಯಿತು, ಎಲ್ಲ ಬಿಡಬಾರ್ದು. ನಾವೊಂದು ಅಚೀವ್ ಬೇಕಂದರೆ ಆ ಪಾತ್ನಲ್ಲೇ ಇರಬೇಕು. ವಿ ಶುಡ್ ಡೂ ಸಮಥಿಂಗ್ ಫಾರ್ ದ್ಯಾಟ್. ಎಫರ್ಟ್ ಹಾಕಬೇಕು. ಹಾಂ. ಮತ್ತೆ ಸಪೋರ್ಟ್ ಕೂಡ ಅಷ್ಟೇ ಇರಬೇಕಲ್ಲ? ಸಪೋರ್ಟ್ ಇರಬೇಕು, ಮೋಟಿವೇಶನ್ ಕೂಡ ತುಂಬ ಇರಬೇಕು. ನಮ್ಮ ಸೆಲ್ಫ್ನಲ್ಲೇ ಕಾನ್ಫಿಡೆನ್ಸ್ ಬರಬೇಕು. ಮೆಡಲ್ ತರ್ತೀಯ? ಹಾಂ. ಇದು ಕವಿನ್ ಅವರ ಮಾತು. ಅಂದರೆ ಮುಂದೆ ನಾನು ಇಂಟರ್ನ್ಯಾಷನಲಲ್ಲಿ ಆಟ ಆಡಬೇಕು, ಒಲಿಂಪಿಕ್ ಕಪ್ಪನ್ನು ತರಬೇಕು, ಇಡೀ ನಮ್ಮ ಕರ್ನಾಟಕದ ಕೀರ್ತಿಯನ್ನು ಇಡೀ ರಾಷ್ಟ್ರದ ಉದ್ದಗಲಕ್ಕೂ ಕೂಡ ಕವಿನ್ ಅವರು ಮುಂದೆ ಅತಿ ಎತ್ತರದ ಕರ್ನಾಟಕದ ಪತಾಕೆಯನ್ನು ಹಾರಿಸಲಿ ಅನ್ನೋದೇ ರಿಪಬ್ಲಿಕ್ ಕನ್ನಡದ ಆಶಯ. ಪ್ರತಿಯೊಬ್ಬರ ಸಾಧನೆ ಹಿಂದೆ ಒಬ್ಬರ ಶ್ರಮ ಇದ್ದೇ ಇರುತ್ತೆ, ಒಬ್ಬರ ಸಹಕಾರ ಕೂಡ ಇದ್ದೇ ಇರುತ್ತೆ. ಕವಿನ್ ಎನ್ನುವ ಪುಟ್ಟ ಬಾಲಕನ ಹಿಂದೆ ಅವರ ತಂದೆಯ ಪಾತ್ರ ತುಂಬ ಇದೆ. ಅವರ ತಂದೆ ನನ್ನ ಜೊತೆ ಇದ್ದಾರೆ, ಅವ್ರನ್ನೂ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಿಮ್ಮ ಹೆಸರು? ನಮಸ್ಕಾರ ಸರ್, ನನ್ನ ಹೆಸರು ಯಾದವನ್ ಅಂತ. ನಿಮ್ಮ ಹುಡುಗ ಹೆಂಗೆ? ಚೆನ್ನಾಗಿ ಮಾಡ್ತಾ ಇದ್ದಾನೆ ಸರ್. ಆ್ಯಕ್ಚುಲಿ ಅವನು 5 years ಇರುವಾಗ ಅವನು ಪ್ರೀ ಸ್ಕೂಲಲ್ಲಿ ಒಂದು ಕಾಂಪಿಟೇಷನಲ್ಲಿ ಫಸ್ಟ್ ಗೋಲ್ಡ್ ಮೆಡಲ್ ಮಾಡ್ದ. ಸೊ ಅವಾಗ ನಾನು ವೀಡಿಯೋ ಎತ್ತಿ ಲೈಕ್ ಅದನ್ನು ಫ್ರೇಮ್ ಮಾಡಿ ನೋಡಿದ್ರೆ ಲೈಕ್ ಅವನ ಸ್ಟೈಲ್ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು. ಸೊ ಆಮೇಲೆ ಲೈಕ್ ವೆನ್ ಹಿ ವಾಸ್ 8 years old, ಅವಾಗ ನಾನು ಏನು ಮಾಡಿದೆ, ಬಲ್ದಾಮ ಸ್ಪೋರ್ಟ್ಸ್ ಕ್ಲಬ್ ಕಂಟ್ರಿವಾ ಸ್ಟೇಡಿಯಮಲ್ಲಿ ಬಿಂದು ಮೇಡಮ್ ಅಂತ ಕೋಚು, ಅವ್ರ ಹತ್ರ ಕಲಿಸಿದೆ. ದೆನ್ 2 yearsಲ್ಲಿ ಅವನು ತುಂಬ ಇಂಪ್ರೂವ್ಮೆಂಟ್ ಆಗಿದ್ದಾನೆ. ಸೊ ಇವಾಗ ಈ ಸ್ಟಾರ್ಟೆಡ್ ಅವನು ನ್ಯಾಷನಲ್ ಲೆವೆಲ್ಸ್ ಮಾಡಿದ್ದಾನೆ, ಡಿಸ್ಟ್ರಿಕ್ಟ್ ಲೆವೆಲ್ ಮಾಡಿದ್ದಾನೆ, ಮತ್ತು ಇಂಟರ್ನ್ಯಾಷನಲ್ ಇವಾಗ ರೀಸೆಂಟಾಗಿ ಹೋಗಿ ಬಂದ್ವಿ ನಾವು. ಪ್ರತಿಯೊಬ್ಬರು ಮಕ್ಕಳನ್ನ ಚೆನ್ನಾಗಿ ಓದಬೇಕು ಅಂತಾರೆ. ನಿಮ್ಮ ಮಗ ನೋಡಿದರೆ ಸ್ಪೋರ್ಟ್ಸಲ್ಲಿ ನೀವು ಬೆಳಿಬೇಕು ಅಂತೀರಾ. ಏನು ಈ ಬದಲಾವಣೆ? ಹಂಗಂತಿಲ್ಲ ಸರ್. ಸ್ಪೋರ್ಟ್ಸ್ ನಾನು ಫಸ್ಟ್ ಏನಕ್ಕೆ ಮೇಯ್ನ್ ಚೂಸ್ ಮಾಡಿದೆ ಅಂದರೆ, ಸ್ಪೋರ್ಟ್ಸ್ ಅಂದರೆ ಮಕ್ಕಳಿಗೆ ಇವಾಗ ಡಿಸಿಪ್ಲಿನ್ ಇರುತ್ತೆ, ಆಮೇಲೆ ಲೈಕ್ ದೇ ವಿಲ್ ಬಿ ಮೋರ್ ಕಾನ್ಫಿಡೆಂಟ್, ಮತ್ತು ಒಂದು ಧೈರ್ಯನೂ ಬರುತ್ತೆ ಅವರಿಗೆ. ಸ್ಟಡೀಸು ಚೆನ್ನಾಗಿ ಮಾಡ್ತಾ ಇದ್ದಾನೆ. ಸೊ ಅವ್ನು ಟಾಪ್ 5th ರ್ಯಾಂಕ್ ಸ್ಕೂಲಲ್ಲಿ. ಸೊ ಅವ್ನು ಬ್ಲೆಸ್ ಚೈಲ್ಡ್ ನನಗೆ, ಟು ಬಿ ಫ್ರ್ಯಾಂಕ್. ಫ್ರೆಂಡ್ಸ್ ಅವರು ಹೇಳಿದರು ಈ ಥರ ಅವ್ನ ಸ್ಟೈಲ್ ಡಿಫ್ರೆಂಟ್ ಆಗಿದೆ, ಸೊ ಯು ಪುಟ್ ಹಿಮ್ ಇನ್ ಅಥ್ಲೆಟಿಕ್ಸ್ ಅಂತ. ಸೊ ಅವಾಗಿಂದ ಸ್ಟಾರ್ಟ್ ಮಾಡಿದ್ದು. ಸೊ 2 years ನಾನೇ ಟ್ರೈನಿಂಗ್ ಕೊಟ್ಟೆ ಗ್ರೌಂಡಲ್ಲಿ. ಸೊ ಆಫ್ಟರ್ 8 years ಅವನು ಬಲ್ದಾಮ ಸ್ಪೋರ್ಟ್ಸಲ್ಲಿ ಬಿಂದು ಮ್ಯಾಮ್ ಜೊತೆ ನಾನು ಕಲಿಸಿದ್ದು. ಅಂದರೆ ನಿಮ್ಮ ಮಗನಿಗೆ ಮೊದಲೇ ಕೋಚ್ ನೀವೇ? ಎಸ್ ಸರ್, ನಾನೇ. ಆಮೇಲೆ ಅವ್ರು ಬಿಂದು ಮೇಡಮ್? ಬಿಂದು ಮೇಡಮ್. ಓಕೆ. ಮತ್ತು ನ್ಯಾಷನಲ್ ಇಂಟರ್ನ್ಯಾಷನಲ್ಗೆಲ್ಲ ಹೋದಾಗ ನಿಮಗೆ ಹೆಂಗೆ, ಯಾರು ಸಹಕಾರ ಇತ್ತು, ಯಾರು ಸಪೋರ್ಟ್ ಮಾಡಿದರು? ಸರ್ ಆ್ಯಕ್ಚುಲಿ ಇವಾಗ ನಾರ್ಮಲ್ ಒಂದು ಈವೆಂಟ್ಗೆ ಹೋದ್ರೂ ಅದಕ್ಕೆ ಎಂಟ್ರೆನ್ಸ್ ಫೀಸ್ ಇರುತ್ತೆ, ಆ ಫೀಸ್ ಪೇ ಮಾಡಬೇಕು, ಪ್ಲಸ್ ಟ್ರಾವೆಲಿಂಗ್ ಚಾರ್ಜು, ಫುಡ್ಡು, ಅಕಾಮಿಡೇಷನ್ ಇರುತ್ತೆ. ಸೊ ಇಂಟರ್ನ್ಯಾಷನಲ್ ಹೋಗುವಾಗ ಲೈಕ್ ತುಂಬ ಕಷ್ಟ ಆಯಿತು. ಸೊ ಫಿನಾನ್ಷಿಯಲಿ ನನಗೆ ಸಪೋರ್ಟ್ ಯಾರು ಏನು ಸಿಕ್ಕಿಲ್ಲ. ಸೊ ನಾನು ಬ್ರ್ಯಾಂಡನ್ನು ಅಪ್ರೋಚ್ ಮಾಡಿದೆ. ದೆನ್ ಆಮೇಲೆ ನಮ್ಮ ಫ್ರೆಂಡ್ಸು ಮತ್ತು ಅತ್ರೀಸ್ ಅಂತ ಒಂದು ಬ್ರ್ಯಾಂಡ್ ಅವ್ರು ನನಗೆ ಸ್ಪಾನ್ಸರ್ ಮಾಡಿದ್ದು. ಸೊ ಅವರಿಂದನೇ ನಾವು ಹೋಗ್ಬಿಟ್ಟು ಅವನು ಮೆಡಲ್ ಮಾಡ್ಕೊಂಡು ಬಂದಿದ್ದು. ಸರ್, ರಾಷ್ಟ್ರ ಮಟ್ಟದಲ್ಲಿ ಅಂತಂದರೆ ಯಾವ್ಯಾವ ಕಂಟ್ರಿಗೆ ನೀವು ಹೋಗಿರೋದು? ಸೊ ಇವಾಗ ಸದ್ಯಕ್ಕೆ UAE ದುಬೈಲಿ ಒಂದು ಈವೆಂಟ್ ಆಯಿತು, ಅದು ಅಲ್ಟಿಮೇಟ್ ಅಥ್ಲೆಟಿಕ್ಸ್ ಅಂತ ರೇಸ್ ನೈಟು. ಸೊ ಅದಕ್ಕೆ ಇನ್ವಿಟೇಷನ್ ಬಂತು. ಸೊ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ 3 ಮೆಡಲ್ ಮಾಡಿದೆ ಸರ್. ಗೋಲ್ಡ್ ಲಾಂಗ್ ಜಂಪಲ್ಲಿ, ಮತ್ತು ಸಿಲ್ವರು ಹರ್ಡಲ್ಸಲ್ಲಿ, ಮತ್ತು ಬ್ರಾನ್ಸ್ ಮೆಡಲು 80 meter ಸ್ಪ್ರಿಂಟ್. ಇಂಟರ್ನ್ಯಾಷನಲ್ ಪ್ಲೇಯರ್ ಬೋಲ್ಟ್ ಕೂಡ ನೋಡಿದ್ರಿ, ಏನು ಅನ್ನಿಸ್ತು ನಿಮಗೆ? ಎಸ್ ಸರ್, ಆ್ಯಕ್ಚುಲಿ ಅದು ಬೋಲ್ಟ್ ಬಂದು ಇವ್ರು ಸ್ಕೂಲಿಂದ ಬಂತು ಇನ್ವಿಟೇಷನು. ಸೊ ಈ ಥರ ಕರ್ನಾಟಕದಲ್ಲಿ ಸೆಲೆಕ್ಷನ್ ಇದೆ, ಸೊ ಸುಮಾರು ಒಂದು 30 ಸ್ಕೂಲ್ ಬರ್ತಾ ಇದೆ ಅಂತ. ಆಮೇಲೆ ನಾನು ಓಕೆ ಬನ್ನಿ ಹೋಗೋಣ ಅಂತ ನಾನು ಕರ್ಕೊಂಡು ಹೋದೆ. ಸೊ ಕರ್ನಾಟಕದಲ್ಲಿ ಲೈಕ್ ಆಲ್ಮೋಸ್ಟ್ 250 ಕಿಡ್ಸಲ್ಲಿ ಇವ್ನು ಫಸ್ಟ್ ಬಂದಿದ್ದು. ನೆಕ್ಸ್ಟ್ ಡೇ ನಮಗೆ ಮೇಲ್ ಬಂತು, ಈ ಥರ ಲೈಕ್ ಫೈನಲ್ಸ್ ಮುಂಬೈಲಿದೆ, ಹುಸೇನ್ ಬೋಲ್ಟ್ ಬರ್ತಾರೆ, ನೀವು ಅಲ್ಲಿ ಕರ್ಕೊಂಡು ಬರಬೇಕಂತ. ಆಮೇಲೆ ನಾವು ಮುಂಬೈಗೆ ಹೋದ್ವಿ. ಹೋದರೆ ಮುಂಬೈಯಿಂದ ಲೈಕ್ ಆಲ್ಮೋಸ್ಟ್ ಆಲ್ ಬೇರೆ ಸ್ಟೇಟಿಂದ, ಅಂದರೆ AP, ಹೈದ್ರಾಬಾದ್, ಕೇರಳ, ಕೊಯಂಬತ್ತೂರು, ಮತ್ತು ಚಂಡೀಗಢ, ಪಂಜಾಬ್, ಅಲ್ಲಿಂದ ಬಂದುಬಿಟ್ಟು ಅಲ್ಲಿ ಹೀಟ್ಸು ಸೆಮೀಸ್ ಮಾಡಿದ್ರು. ಸೊ ಸೆಮೀಸಲ್ಲೂ ಫಸ್ಟ್ ಬಂದ. ಆಮೇಲೆ ಫೈನಲ್ ಸ್ವಲ್ಪ ತುಂಬ ಟಫ್ ಇತ್ತು, ಯಾಕಂದರೆ ಮಕ್ಕಳು ಲೈಕ್ ಈಕ್ವಲ್ ಆಗಿದ್ದರು ಕಾಂಪಿಟೇಟ್ರು. ಬಟ್ ಅದನ್ನು ಅವ್ನು ಬಿಟ್ಕೊಟ್ಟಿಲ್ಲ, ಅಲ್ಲೂ ಫಸ್ಟ್ ಬಂದ. ಅದು ನನಗೇನು ಖುಷಿ ಆಯ್ತು ಅಂದರೆ, ಲೈಕ್ ವರ್ಲ್ಡ್ ಚಾಂಪಿಯನ್ ಅವರು, ಈಸ್ ಅ ವರ್ಲ್ಡ್ ರೆಕಾರ್ಡ್ ಹೋಲ್ಡರ್. ಫೈನಲ್ಸ್ ಅವ್ರ ಮುಂದೆನೇ ಆಯಿತು. ಸೊ ಅವ್ನು ಫೈನಲ್ಸ್ ಅವ್ರ ಮುಂದೆನೇ ಹೋಗಿ ಫಸ್ಟ್ ಬಂದ ತಕ್ಷಣ ಹುಸೇನ್ ಬೋಲ್ಟಿಂದನೇ ಅವನು ಮೆಡಲ್ ಇಸ್ಕೊಂಡಿದ್ದು. ಅದು ತುಂಬ ಖುಷಿ ಆಯ್ತು ನನಗೆ ನೋಡಿಬಿಟ್ಟು.
ನೀವು ಉಷೇನ್ ಬೋಲ್ಟ್ ಅವ್ರ ಜೊತೆ ಫೋಟೋ ಗಿಟೋ ತೆಗೆಸ್ಕೊಂಡ್ರಾ? ಎಸ್ ಸರ್, ನಾವಿಬ್ಬರು ಸೇರಿ ಫೋಟೋ ತೆಗೆಸ್ಕೊಂಡಿದ್ದೀವಿ. ತುಂಬ ಖುಷಿ ಕೊಡ್ತಾ ಆ ಮೂಮೆಂಟ್ ನಿಮಗೆ? ಎಸ್ ಸರ್, ತುಂಬ ತುಂಬ ಖುಷಿ ಆಯಿತು. ಯಾಕಂದರೆ ಒಂದು ವರ್ಲ್ಡ್ ರೆಕಾರ್ಡ್ ಹೋಲ್ಡರ್ ಜೊತೆ ನನ್ನ ಮಗ ನಾನು ಪಕ್ಕದಲ್ಲಿ ನಿಂತ್ಕೊಂಡಿದ್ದು ನನಗೆ ತುಂಬ ಖುಷಿ ಆಯಿತು. ಮತ್ತು ಸರ್, ಈಗ ರಾಷ್ಟ್ರ ಮಟ್ಟದಲ್ಲಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ನೀವು ಟ್ರಾವೆಲ್ಸ್ ಮಾಡೋ ಟೈಮಲ್ಲಿ ಇದಕ್ಕೇನಾದರೂ ಸರ್ಕಾರ ನಿಮಗೆ ಸಹಕಾರ ನೀಡ್ತಾ, ಅಥವಾ ಇಂಡಿವಿಜುವಲ್ ಆಗಿ ನೀವೇ ಏನಾದರೂ ಕಷ್ಟಪಟ್ರಾ, ಅಥವಾ ಯಾರು ಇದ್ರ ಹಿಂದೆ ಏನಾದರೂ ಸಪೋರ್ಟ್ ಯಾರು ಮಾಡಿದ್ರಾ? ಸರ್ ಆ್ಯಕ್ಚುಲಿ ಹೆಲ್ಪ್ ನಮ್ಮ ಫ್ರೆಂಡ್ಸ್ ಮಾಡಿದರು, ಮತ್ತು ಆತ್ರೀಸ್ ಅಂತ ಒಂದು ಬ್ರ್ಯಾಂಡ್ ಒಂದು ಸ್ಪಾನ್ಸರ್ ಮಾಡಿದರು, ಇವರಿಬ್ಬರೇ ಮಾಡಿದ್ದು. ಬಟ್ ಇವನು ಇನ್ನೂ ಲೈಕ್ ಈಸ್ ಓನ್ಲಿ 11 years ಓಲ್ಡು. ಸೊ ಆಫ್ಟರ್ 14ಇಂದಾನೇ ಪ್ರಾಪರಾಗಿ ಇಂಡಿಯನ್ ಟೀಮಲ್ಲಿ ಹೋಗಿ ಅವನು ಹಿ ಕ್ಯಾನ್ ಪಾರ್ಟಿಸಿಪೇಟ್. ಸೊ ಬಟ್ ನಮಗೇನಂದರೆ ಲೈಕ್ ಇವಾಗ 11 yearsಯಿಂದಲೇ ಮಕ್ಕಳಿಗೆ ನಾವು ಟ್ರೈನಿಂಗ್ ಕೊಟ್ಟರೆ, ಲೈಕ್ ಫಾರಿನ್ ಅವ್ರ ಅಟ್ಮಾಸ್ಫಿಯರು, ಮತ್ತು ಅಲ್ಲಿ ಬೇರೆ ದೇಶದ ಕಂಟ್ರಿಯ ಮಕ್ಕಳು ಬಂದಿದ್ರು, ಲೈಕ್ ಸ್ಪೆಷಲಿ UK, USA ಮತ್ತು ಯುರೋಪ್ ಕಿಡ್ಸು. ಸೊ ಇವಾಗ 11 yearsಲ್ಲಿ ಪ್ರಾಕ್ಟೀಸ್ ಮಾಡಿದ್ರೆ 14, 16 ಎಲ್ಲ ಅವ್ನು ಈಸಿಯಾಗಿ ಆಗಿಬಿಡುತ್ತೆ. ಸೊ ಸರ್ಕಾರದಿಂದ ಒಂದು ಹೆಲ್ಪ್ ನನಗೆ ಬೇಕಂದರೆ ಲೈಕ್ ಇನ್ನೂ ಇಂಟರ್ನ್ಯಾಷನಲ್ ಈವೆಂಟ್ ಜಾಸ್ತಿ ಬರ್ತಾ ಇದೆ. ಸೊ ಏನಾದರೂ ಸರ್ಕಾರ ಸ್ವಲ್ಪ ನಮ್ಗೆ ಹೆಲ್ಪ್ ಮಾಡಿದ್ರೆ 100% ಪೋಡಿಯಂ ಮಾಡ್ತಾನೆ ನನ್ನ ಮಗ. ಒಟ್ಟಿನಲ್ಲಿ ಒಲಿಂಪಿಕಲ್ಲಿ ಕಪ್ ತರಬೇಕನ್ನೋದು ನಿಮ್ಮ ಮಗನ ಆಸೆ? ನನಗಿಂತ ಅವ್ನು ತುಂಬ ಆಸೆ ಇದೆ. ಅವ್ನು ಹೇಳಿದೆ ಅಷ್ಟೇ, ಒಲಿಂಪಿಕ್ಕಲ್ಲಿ 1 ಮೆಡ್ಲು, ಮತ್ತು ವರ್ಲ್ಡ್ ಚಾಂಪಿಯನಲ್ಲಿ 1 ಮೆಡ್ಲು, ಮತ್ತು ಡೈಮಂಡ್ ಲೀಗಲ್ಲಿ 1 ಮೆಡ್ಲು. ಇದು ಕವಿನ್ ಅವರ ತಂದೆಯವರ ಮಾತಾಗಿದೆ. ನಿಜಕ್ಕೂ ಕೂಡ ಇಂಥ ಒಬ್ಬ ತಂದೆ ಪ್ರತಿಯೊಬ್ಬ ಮಕ್ಕಳಿಗೂ ಬೇಕು. ಎಲ್ಲ ಮಕ್ಕಳಿಗೂ ಮೊಬೈಲು ಅದು ಇದು ಕೊಡ್ತಾರೆ. ಬಟ್ ಕವಿನ್ ಅವರ ತಂದೆ ಸ್ವತಃ ಅವರೇ ಕೋಚ್ ಥರ ಅವನ ಹಿಂದೆ ನಿಂತ್ಕೊಂಡು ಅವನಿಗೆ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಇವತ್ತು ಕವಿನ್ ಇಷ್ಟೊಂದು ಪದಕಗಳನ್ನು ಗಳಿಸಲಿಕ್ಕೆ ಮೊದಲನೇ ಗುರು ಅವರ ತಂದೆ, ನಂತರ ಅವರ ಕೋಚ್ ಬಿಂದು ಮೇಡಮ್ ಅಂತೆ. ಇದು ಪ್ರತಿಯೊಬ್ಬರಿಗೂ ಕೂಡ ಖುಷಿ ಕೊಡುವಂಥ ಒಂದು ಸಂಗತಿ.